ವಿಶ್ವವೇ ವಿದ್ಯಾ ರೂಪವೇ ಮಿರ ಮಿರ ವಿಶ್ವವೇ ವಿದ್ಯಾ ರೂಪವೇ ಅನರ್ಘರತ್ನವೇ 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 ಈ ಆಶಾಲತೆಯಲ್ಲಿ ಅನರ್ಘರತ್ನವೇ 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 ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಲಾ 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 ಲಾ. ಸುವರ್ಣ, ನಾನು ನಿನಗೊಂದು ಮಹತ್ವಪೂರ್ಣ ಕೆಲಸ ವಹಿಸಬೇಕೆಂದು ಆಲೋಚಿಸುತ್ತಿರುವೆ. ಅದಕ್ಕೆ ನಿನ್ನ ಒಪ್ಪಿಗೆ
ನೋಡು ಪ್ರಿಯಕರ, ನನ್ನ ಜೀವವೇ ನಿಮ್ಮಲ್ಲಿ ಲೀನವಾಗಿರ್ಬೇಕಾದ್ರೆ ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಜೊತೆ ಬಾಳಿ ಬದುಕಬೇಕೆನ್ನುವ ಆಸೆಯನ್ನು ಇಟ್ಕೊಂಡವಳು ನಾನು. ನೋಡಿ, ಅದ್ಯಾವ ಮಾತು ಅಂತ ಹೇಳಿ ಮನಸ್ಪೂರ್ವಕವಾಗಿ ನಿಮ್ಮ ಕೆಲಸ ಮಾಡಿ ಮುಗಿಸ್ತೀನಿ. ಅಂದರೆ ವಚನ ಕೊಡುವೆಯಾ? ಯಾಕೆ? ನನ್ನ ಮೇಲೆ ನಿಮಗೆ ಇನ್ನೂ ಸಂಶಯ ಇದೆಯಾ? ತೆಗೆದುಕೊಳ್ಳಿ ಹಾಗಾದ್ರೆ ವಚನವನ್ನ. ಸುವರ್ಣ, ಇಂದಿನಿಂದ ನೀನು ಆ ಸಾಹುಕಾರ ಸುನಿಲನ ಪಟ್ಟದ ಅರಸಿಯಾಗಿ ನೀವಿಬ್ಬರು ನವದಂಪತಿಗಳಿಗೆ ಬಾಳಬೇಕು. ಜಗನ್ನಾಥ್, ಜಗನ್ನಾಥ್, ಇದೇನು ಹೇಳ್ತಾ ಇದ್ದೀರಾ ನೀವು? ನಿಮಗಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧಳಾಗಿದ್ದೇನೆ ನಾನು. ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಮಾಂಗಲ್ಯವನ್ನ ಕಟ್ಟಿಸಿಕೊಂಡು ಸದಾ ಪತಿವ್ರತ ಶಿರೋಮಣಿಯಾಗಿ ಬದುಕಬೇಕೆನ್ನುವ ಆಸೆ ಇಟ್ಕೊಂಡವಳು ನಾನು. ಈಗ ನೀವು ಅದ್ಯಾವ ಕಟ್ಟಳೆಯನ್ನ ಹಾಕಿದ್ರಿ ನನಗೆ? ಜಗನ್ನಾಥ್, ಈ ನಿಮ್ಮ ಮಾತು ನಡೆಸಿಕೊಳ್ಳಿಕ್ಕೆ ನನ್ನಿಂದ ಎಂದೂ ಸಾಧ್ಯವೇ ಇಲ್ಲ. ಹಾಗಲ್ಲ ಸುವರ್ಣ, ನಾನು ಹೇಳುತ್ತಿರುವುದು ಶಾಶ್ವತವಾಗಿ ಸುನಿಲನ ಸತಿಯಾಗಿ ಬಾಳೆಂದು ಹೇಳುತ್ತಿಲ್ಲ. ಕೇವಲ ತಾತ್ಕಾಲಿಕವಾಗಿ ಸುನಿಲನ ಸತಿ ಮದುವೆಯಾದ ಮರುದಿನವೇ ನೀ ಆಗಬೇಕು ಆ ಮನೆಗೆ ಸೂತ್ರಧಾರಿ. ಆಗ ನಿನ್ನ ಗಂಡನಾಗುವ ಸುನಿಲನಿಗೆ ಮಂಕು ಬೂದಿಯನ್ನು ರಚಿ ಅಣ್ಣ ತಮ್ಮಂದಿರ ಯುದ್ಧವನ್ನು ನೋಡಿ ನಾವಿಬ್ಬರು ಚಪ್ಪಾಳೆ ತಟ್ಟಿ ನಕ್ಕು ನಲಿಯಬೇಕು ಒಂದಾಗಿ. ಅಲ್ಲ ಡಿಯರ್, ನಾನು ಆ ಮನೆ ಮುರಿದ್ರಿಂದ ನಿಮಗೆ ಸಿಗುವ ಲಾಭ ಆದ್ರೂ ಏನು? ಲಾಭ? ಛಲವೇ ನನ್ನ ಲಾಭ. ಬರೀ ನಿಮ್ಮ ಛಲವನ್ನ ತೀರಿಸಿಕೊಳ್ಳೋದಕ್ಕಾಗಿ ನಮ್ಮಿಬ್ಬರ ಪ್ರೇಮವು ನಿಂತು ನೀರಾಗಬೇಕೆ? ಛೇ, ಹುಚ್ಚಿ, ಹಾಗೆಂದು ಯಾರು ಹೇಳಿದರು? ಅಲ್ಲಿಯವರೆಗೂ ಗುಪ್ತವಾಗಿ ಇರಬೇಕು ನಮ್ಮಿಬ್ಬರ ಪ್ರೇಮದ ಗುಟ್ಟು. ಗುಪ್ತವಾಗಿರುವ ಈ ನಮ್ಮ ಪ್ರೇಮದ ಕಥೆ ಏನಾದ್ರೂ ನಲ್ಲನಾಗುವ ಆ ಸುನಿಲ್ಗೆ ಏನಾದ್ರೂ ಗೊತ್ತಾದ್ರೆ ಆಗ ನನ್ನ ಗತಿ ಗತಿ ಸುವರ್ಣ, ನಮಗಾಗುವ ಗತಿಯ ಬಗ್ಗೆ ಯೋಚಿಸದೆ ಆ ರಾಮಜ್ಜನ ಮನೆತನಕ್ಕೆ ಆಗುವ ಗತಿಯ ಬಗ್ಗೆ ಆಲೋಚಿಸು. ಸುವರ್ಣ, ಇಂದಿನಿಂದ ನೀನು ನನ್ನ ತಂಗಿ, ನಾನು ನಿನ್ನ ಅಣ್ಣ. ಹಾಗಲ್ಲ, ಇದು ಕೇವಲ ನಟನೆ. ಆಗೋ ನೋಡು ಸುವರ್ಣ, ಬಾಯಾರಿಕೆಯಾಗಿ ನಾಗಾಲೋಟದಿಂದ ಓಡಿ ಬಂದ ಕುದುರೆಯಂತೆ ಸುನಿಲ ಇತ್ತ ಕಡೆಗೆ ಬರುತ್ತಿದ್ದಾನೆ. ಈಗಿನಿಂದಲೇ ಪ್ರಾರಂಭಿಸು ನಿನ್ನ ಪ್ರಥಮ ಪ್ರೇಮದ ನಟನೆಯನ್ನು. ಹಾಗೆ ಆಗ್ಲಿ ಜಗನ್ನಾಥ್, ನಿಮ್ಮನ್ನೇ ನಂಬಿದ್ದೇನೆ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ. ನಂಬಿದವರಿಗೆ ಇಂಬುಗೊಡುವುದೇ ಈ ಜಗನ್ನಾಥನ ಉದ್ದೇಶ. ಹಲೋ ಜಗನ್ನಾಥ್, ಏಕೆ ವಿದ್ಯಾಭ್ಯಾಸದ ವಿಷಯವನ್ನು ಪ್ರಸ್ತಾಪಿಸುತ್ತೀರಿಯಲ್ಲ? ಅದೇ ಸುನೀಲ್, ನನ್ನ ತಂಗಿಯ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಮುಗಿಸಿ ಬಿಡಬೇಕೆಂದು ಯೋಚನೆ ಮಾಡುತ್ತಿರುವೆ. ಅಷ್ಟರಲ್ಲಿ ನೀನು ಬಂದೆ. ಸಮಾಚಾರ ಏನು ಬಂತು ಜಗನ್ನಾಥ್? ನೀನೇ ಹೇಳುತ್ತಾ ಇದ್ದೀಯಾ ಹೊಸ ಸಮಾಚಾರ. ಜಗನ್ನಾಥ್, ಇಲ್ಲಿವರೆಗೂ ನಿನ್ನ ತಂಗಿಯ ವಿಷಯವನ್ನು ನನ್ನ ಮುಂದೆ ಪ್ರಸ್ತಾಪಿಸಿದೆಯಾ? ಅದು ಹೋಗಲಿ, ತಂಗಿ ಇರುವಳೆಂಬ ಬರೇ ಕಲ್ಪನೆ ನಿನಗಿರಲಿಲ್ಲ. ಒಂದೇ ವೇಳೆಗೆ ತಂಗಿಯ ಸಮರ್ಥನಾಗಿ ನಿಂತು ನನಗೆ ಶೋಕ ನ್ಯೂಸ ಕೊಡ್ತಿರುವೆ ಅಲ್ಲವೇ? ಓಹೋ, ಆ ವಿಷಯವೇ. ನೋಡು ಸುನೀಲ್, ನಾನು ಆಗಾಗ ಧಾರವಾಡಕ್ಕೆಂದು ಹೋಗುತ್ತಿದ್ದೇನಲ್ಲ, ಈ ನನ್ನ ತಂಗಿಯನ್ನು ನೋಡುವುದಕ್ಕಾಗಿ. ಇವಳು ಅಪ್ಪಳೇ ನನಗೆ ಎಲ್ಲ.
ಸರ್ವಸ್ವವೇ ಇವಳೆಂದರು ತಪ್ಪಾಗಲಿಕ್ಕಿಲ್ಲ. ನೋಡು ಸುನೀಲ್, ಇವಳ ಹೆಸರು ಸುವರ್ಣ ಅಂತ. ಈ ಸಲ BA ಫೈನಲಿಗೆ ಫಸ್ಟ್. ಸಂಗೀತದಲ್ಲಿ ಸಾಕ್ಷಾತ್ ಶಾರದೆ. ಸುವರ್ಣ, ನನಗೊಬ್ಬ ಗೆಳೆಯನಿದ್ದಾನೆ, ಪ್ರಾಣಕ್ಕೆ ಪ್ರಾಣ ಕೊಡುವವನೆಂದು ಹೇಳುತ್ತಿರುವೇನಲ್ಲ, ಅವನೇ ಇವನು. ಇವನ ಹೆಸರು ಸುನೀಲ್ ಅಂತ. ಸುವರ್ಣ, ಒಬ್ಬರಿಗೊಬ್ಬರು ಏನನ್ನು ನೋಡುತ್ತಿರುವಿರಿ? ಜಗನ್ನಾಥ್, ನಾನು ಇವರನ್ನು ಎಲ್ಲೋ ನೋಡಿದ ಹಾಗಿದೆ. ಹೌದಣ್ಣ, ನಾನು ಕೂಡ ಇವರನ್ನ ಎಲ್ಲೋ ನೋಡ್ದ ಹಾಗಿದೆ. ಓಹೋ, ಅಂತೂ ಒಬ್ಬರಿಗೊಬ್ಬರು ಪರಿಚಯವಿದೆ ಎಂದು ಅರ್ಥ ಆಯ್ತು. ನಾನು ಪರಿಚಯ ಮಾಡಿಕೊಡುವ ಅವಶ್ಯಕತೆನೇ ಇಲ್ಲವಲ್ಲ. ಸುವರ್ಣ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಇಲ್ಲೇ ಸುತ್ತಾಡಿಕೊಂಡು ಬರುತ್ತೇನೆ. ನೀವಿಬ್ಬರು ಇಲ್ಲೇ ನಿಂತು ಮಾತನಾಡುತ್ತೀರಿ. ನೋಡಿ, ನಾನು ಜಗನ್ನಾಥ್ ಅವರ ತಂಗಿ. ಕರ್ನಾಟಕ ಕಾಲೇಜ್ನಲ್ಲಿ ಓದ್ತಾ ಇದ್ದೇನೆ. ಬಂದು ಬಹಳ ಹೊತ್ತಾಯ್ತು, ಬನ್ನಿ ಹಾಗಾದ್ರೆ ಹೋಗೋಣ. ಸೃಷ್ಟಿಕರ್ತನು ತಮಗೆ ಎಷ್ಟೊಂದು ಚೆಲುವ ಕೊಟ್ಟಿರುವನಲ್ಲೆಂದು ನೋಡುತ್ತಿದ್ದೆ. ಏಕೆ, ತಪ್ಪೇನು? ತಪ್ಪೇನಿಲ್ಲ, ಆದ್ರೆ ನೀವು ನನಗೆ ಪರಿಚಯವಿರಲಿಲ್ಲ. ನನ್ನನ್ನ ನಿಮ್ಮನ್ನ ಪರಿಚಯಿಸುವಾಗ ಈ ನಿಮ್ಮ ಕುಡಿನೋಟ ನೋಡುತ್ತಾ ನಾನೇ ಮರ್ತು ಬಿಟ್ಟೆ. ನಾನು ಈ ಊರಿನ ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ ಸುನೀಲ್ ಅಂತ. ನನ್ನ ಹೆಸರು ಸುನೀಲ್ ಅಂತ. ನನಗೆ ಶಂಕರ್ ಎಂಬ ಅಣ್ಣ, ಸಾವಿತ್ರಿ ಎಂಬ ಅತ್ತಿಗೆ, ಬಸವರಾಜನೆಂಬ ತಮ್ಮ ಹಾಗೂ ನನ್ನ ತಂದೆಯವರೇ ಇದ್ದಾರೆ. ಹೌದು, ಅಂದ ಹಾಗೆ ತಮ್ಮ ಮದ್ವೆ ಆಗಿದೆಯಾ? ಇನ್ನು ಮದುವೆಯಂತೂ ಆಗಿಲ್ಲ. ತಾವು ತಪ್ಪ ತಿಳಿದುಕೊಳ್ಳದಿದ್ದರೆ ತಮಗೆ ಒಂದು ಮಾತು ಕೇಳುತ್ತಿದ್ದೇನೆ, ಅದಕ್ಕಾಗಿ. ಅಭ್ಯಂತರವೇನಿಲ್ಲ, ಅದ್ಯಾವ ಮಾತು ಅಂತ ಕೇಳಿ. ನಾನು ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದೇನೆ. ಕೋಪಿಸಿಕೊಳ್ಳಬೇಡಿ. ತಾವು ಮನಸ್ಸು ಮಾಡಿದ್ದರೆ ಮದುವೆಯಾಗಲು ಸಿದ್ಧ. ನೋಡಿ ಸುನೀಲ್ ಅವರು, ನಾನು ಕೂಡ ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೇನೆ. ಆದ್ರೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನನ್ನ ಇದಕ್ಕೆ ಒಪ್ಪಿದ್ರೆ ಮಾತ್ರ ಈ ಪ್ರೀತಿ ಮುಂದುವರಿತೆ. ಇಲ್ಲದೆ ಹೋಗಿದ್ರೆ ಮಾತಾಡಿದ ಮಾತು ಯಾವಾಗ್ಲೂ ಕನಸಿನ ಮಾತಾಗಿ ಉಳಿಯುತ್ತೆ. ನೋಡು ಸುವರ್ಣ, ನನ್ನ ಗೆಳೆಯ ಅರ್ಥಾರ್ಥ ನಿನ್ನ ಅಣ್ಣ ಅಂತದೇನು ತಿಳಿದಿರುವನಲ್ಲ. ಅವನಿಗೆ ಒಪ್ಪಿಸುವ ಭಾರ ನನಗಿರಲಿ. ನೀನೇ ನನ್ನ ಹೆಂಡತಿಯನಾಗಿ ಸ್ವೀಕರಿಸ್ತೇನೆ ಎಂದು ಆ ದೇವರ ಮುಂದೆ ಪ್ರಮಾಣ ಮಾಡುತ್ತೇನೆ. ಇದಕ್ಕೆ ನಿನ್ನ ಅನುಮತಿ ಏನು ಸುವರ್ಣ? ನಿನ್ನ ನಿರ್ಧಾರ ಏನು ಸುವರ್ಣ? ಮನಸ್ಸಿನಿಂದ ಬಿಚ್ಚಿ ಹೇಳಿರು. ಇಲ್ಲದಿದ್ದರೆ ನಾನು ಬರುತ್ತೇನೆ. ಇಲ್ಲಿ ನೀವು ಖಂಡಿತವಾಗ್ಲೂ ನನ್ನನ್ನ ಲಗ್ನ ಆಗ್ತೀರಾ? ಇನ್ನು ಸಂಶಯವೇ ಸುವರ್ಣ? ಉದಯಿಸುವ ಸೂರ್ಯನ ಮೇಲೆ, ಹರಿಯುವ ನೀರಿನ ಮೇಲೆ, ಜನ್ಮ ಕೊಟ್ಟ ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನೇ ನನ್ನ ಹೆಂಡತಿ. ಧನ್ಯಳಾದೆ ಸುನೀಲ್, ಧನ್ಯಳಾದೆ. ನಿಮ್ಮಂತ ಸುಜ್ಞಾನಿಯನ್ನ ಪಡೆದ ನಾನೇ ಧನ್ಯಳು. ಸುವರ್ಣ, ನಿನ್ನ ಕಬ್ಬಿನಂತೆ ಹುಬ್ಬು, ಹುಣ್ಣಿಮೆಯಂತೆ ಚಂದಿರನಂತೆ ಹೊಳೆಯುವ ನಿನ್ನ ಮುಖ ಕಮಲವನ್ನು ನೋಡಿದ್ದರೆ ಎಂಥ ರಸಿಕನಲ್ಲಿ ಸಹ ಪ್ರೇಮ ಕುರದ ಬೆಳ್ಳಿ ಬೆಳೆಯುತ್ತಲಿದೆ. ನೋಡಿ ಸುನೀಲ್, ನಮೋ ಭೂಮಂಡಲದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರದಂತೆ ನಾವಿಬ್ಬರು ಹೇಗೆ ನಗ್ನಗ್ತಾ ಇರಬೇಕು, ಹಾಗೆ ನಮ್ಮಿಬ್ಬರ ಪ್ರೀತಿ ಕನಸು ಯಾವಾಗ್ಲೂ ನಗ್ತಾ ಇರಬೇಕು, ಸುಖದಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ತಂಪಾಗಿ ಬೀಸುವ ವಾಯುವ ದೇವನಿಗೆ ತಕ್ಕ ಹೆಜ್ಜೆ ಹಾಕುತ್ತಾ ದಣಿದು ಮನಕ್ಕೆ ಮೊದ ನೀಡುವಂತೆ ಒಂದು ಕವನವನ್ನು ಹಾಡು ಸುವರ್ಣ. ಸುನೀಲ್, ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯ ಕೂಗೆ ಹಿತವಾಗಿ ಸೋಕಿದಾಗ ಕಣ್ಣೀರುಳು ಕೂಡಿದಾಗ ರೋಮಾಂಚನ
ಮೆಲ್ಲಯ ಮೃದುವಾದ ಬಿಗಿಯುವುದೇ ಸಂಜೆಯ ಹಿತವಾದ ತಂಗಾಳಿಗೆ ಮೆಲ್ಲಯ ಮೃದುವಾದ ಬಿಗಿಯುವುದೇ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಕಣ್ಣಿನಲ್ಲಿ ನನ್ನ ಬಿಂಬ ನೋಡುವ ಆಸೆ ಈ ತುಂಬು ಕಣ್ಣಿನಲ್ಲಿ ನನ್ನ ಬಿಂಬ ನೋಡುವ ಆಸೆ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ ಸಂಜೆಯ ಹಿತವಾದ ತಂಗಾಳಿಗೆ ನೆಲ್ಲೆಯ ಮೃದುವಾದ ಬಿಗಿಯುವುದೇ ನದಿಯ ಕಡಲ ಕೂಡುವಾಸಿ ಕಡಲ ಮೋಡ ತೀರುವಾಸಿ ನದಿಯ ಕಡಲ ಕೂಡುವಾಸಿ ಕಡಲ ಮೋಡ ತೀರುವಾಸಿ ಮೂಡಗಿರಿಯ ತುಂಬುವಾಸಿ ತುಂಬಿ ಮನವ ಹೀರುವಾಸಿ ಮೂಡಗಿರಿಯ ತುಂಬುವಾಸಿ ತುಂಬಿ ಮನವ ಹೀರುವಾಸಿ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ ಬಾಬಾರೇ ಓ ಪ್ರಿಯತಮೇ la 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 ಸುನೀಲ್, ಇದೇನು ಗೆಳೆಯನೆಂದು ಮಮತೆಯಿಂದ ನನ್ನ ತಂಗಿ ಹತ್ತಿರ ಮಾತನಾಡಲು ಅವಕಾಶ ಕೊಟ್ಟರೆ ನನ್ನ ತಂಗಿಯ ಮೇಲೆ ಕೈ ಹಾಕಿದೆಯಾ? ಸುವರ್ಣ, ಇದೇನಮ್ಮ ನೀನು ಕಲಿತದ್ದು? ಅಣ್ಣ ಅದು ನಾನಿವ್ರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಹೌದು ಜಗನ್ನಾಥ್, ನಾನು ಇವಳನ್ನು ಮನಸಾದರೆ ಪ್ರೀತಿಸುತ್ತೇನೆ. ನಿನ್ನ ಒಪ್ಪಿಗೆ ಆದರೆ ಮದುವೆ ಆಗಲು ಸಿದ್ಧ. ಹೌದಣ್ಣ, ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳೋಣ, ಒಪ್ಪಿಗೆ ಕೊಡು. ಓಹೋ, ಅಲ್ಲಿಯವರೆಗೂ ಬಂದಿದೆ ನಿಮ್ಮ ಪ್ರೇಮದ ನಾಟಕ. ನೋಡು ಸುವರ್ಣ, ಇವರು ಶ್ರೀಮಂತರು, ಮೇಲಾಗಿ ಊರ ದೊರೆಯಂತಿರುವ ಪೊಲೀಸ್ ಪಾಟೀಲ್ ರಾಮಜ್ಜನವರ ಮಗ. ಇಂಥವರ ಸ್ನೇಹ ಬೆಳೆಸುವುದು ಕಾಗೆ ಕೋಗಿಲೆಯಾಗುವುದು ಎರಡೂ ಒಂದೇ. ಸುವರ್ಣ,
ಶ್ರೀಮಂತರಾದ ಇವರಿಗೆ ವರದಕ್ಷಿಣೆ ಕೊಡುವ ಶಕ್ತಿ ನಮಗಿಲ್ಲ ಮಾ ತಂಗಿ, ನಮಗಿಲ್ಲ. ಬಾ ನಡೆ ಸುವರ್ಣ, ಹೋಗೋಣ. ನಿಲ್ಲು ಜಗನ್ನಾಥ್, ನಾನು ಶ್ರೀಮಂತನೆಂದು ಅಹಂಕಾರ ನನಗಿದ್ದರೆ ನಿನ್ನ ಕೂಡ ಸ್ನೇಹವನ್ನು ಬೆಳೆಸುತ್ತಿರಲಿಲ್ಲ. ಜಗನ್ನಾಥ್, ನಿನ್ನಲ್ಲಿ ಹಣವಿದೆ, ನೀನೊಬ್ಬ ಶ್ರೀಮಂತನೆಂದು ನನಗೂ ಗೊತ್ತು. ಆದರೆ ವರದಕ್ಷಿಣೆ ಕೇಳಲಾರೆ. ವರದಕ್ಷಿಣೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧಿಗಳೇ. ಸುಂದರ ಹೆಣ್ಣೊಂದು ಇದ್ದರೆ ಅದೇ ನಮಗೆ ವರದಕ್ಷಿಣೆ ಎಂದು ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿ ನಿನ್ನ ತಂಗಿಯನ್ನು ನನ್ನ ಕೈಯ ಹಿಡಿಸಿ ಪುಣ್ಯ ಕಟ್ಟಿದರು ಮಾರಾಯ. ನೋಡು ಸುನೀಲ್, ಇದ್ದ ವಿಷಯವನ್ನು ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗುತ್ತದೆ ಅಂತ. ಅದಕ್ಕೇನು ಪರವಾಗಿಲ್ಲ, ಹೇಳು. ನೋಡು ಸುನೀಲ್, ನಿನ್ನ ಅಣ್ಣ ಬಸವರಾಜ ಹಾಗೂ ನಿನ್ನ ಅತ್ತಿಗೆ ಸಾವಿತ್ರಮ್ಮ ಖಂಡಿತವಾಗಿ ಈ ಮದುವೆಗೆ ಒಪ್ಪಿಗೆ ಕೊಡುವುದಿಲ್ಲ. ಪಾಪ, ನಾನೇನು ತಪ್ಪು ಮಾಡಿರುವೆನೆಂದು ನನ್ನ ಮೇಲೆ ಹಗೆ ಸಾಧಿಸಿಕೊಳ್ಳುತ್ತಾರೆ. ನಿನ್ನ ತಂದೆ, ನಿನ್ನ ಅಣ್ಣ ಈ ಮದುವೆಗೆ ಒಪ್ಪಿಗೆ ಕೊಡದಿದ್ದರೆ ನಾಳೆ ನನ್ನ ತಂಗಿ ಮರ್ಯಾದೆಗೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಈ ಸಂಬಂಧವೇ ಬಿಡಿಸಿಕೊಳ್ಳುವುದೇ ಉತ್ತಮ. ಇಲ್ಲ ಜಗನ್ನಾಥ್, ಯಾರ ಒಪ್ಪಿಗೆ ಅವಶ್ಯಕತೆ ನನಗಿಲ್ಲ. ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನಾನೇ ಸುವರ್ಣನನ್ನು ರಿಜಿಸ್ಟರ್ ಮ್ಯಾರೇಜ್ ಮದುವೆಯಾಗುತ್ತೇನೆ. ಇದರಂತೆ ವಚನ ಕೊಡುವೆ, ಆಯ್ತೆ? ಆಯ್ತು, ನೀನು ಹೇಳಿದಂತೆ ಒಪ್ಪಿಗೆ ಕೊಡುವೆ. ನಾಳೆ ಮದುವೆ ಸಿದ್ಧತೆ ಮಾಡೋಣ. ನಡೆ ಸುನೀಲ್, ಹೋಗೋಣ. ಸುವರ್ಣ, ನಡೆಯಮ್ಮ, ಹೋಗೋಣ. ಅಣ್ಣ, ಒಂದ್ ನಿಮಿಷ ನಿಲ್ಲು. ಬನ್ನಿ ಮನೆಗೆ, ಊಟ ಮಾಡ್ಕೊಂಡು ಹೋಗೋರು. ಆಗಲೇ ನಡೆಯ ಸುವರ್ಣ, ಬರುತ್ತೇನೆ. ಬನ್ನಿ ಹಾಗಾದ್ರೆ. ಓಹೋ, ಒಬ್ಬರಿಗೊಬ್ಬರು ಎಷ್ಟೊಂದು ಹಚ್ಚಿಕೊಂಡು ಬಿಟ್ಟಿರುವಿರಲ್ಲ. ನಡೆಯಮ್ಮ, ಹೋಗೋಣ. ನನ್ನ ಹಳ್ಳಿಲೂವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗೂಸಿನ ತಂದಾಳಂತ. ನನ್ನ ಹಳ್ಳಿಲೂವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗೂಸಿನ ತಂದಾಳಂತ. ಮಾರಿನೋಗಲಿ ಹಗರಾದೂರನಿಂದ ಮಾರಿನೋಡಲಿ ಅಕ್ಕಿ ಕಾರ್ಯ ಗೌಣ ಹೆಂಡತಿ ನನಗಲ್ಲ. ಹೇಳಿ ಹಳ್ಳಾದ ದಂಡಿಗೆ ಕುಂತು ಯಾರಿಗೆ ಯಾರು ಅನ್ನುವಂಗ ಬಾಳುದು. ಎಲ್ಲ ಹಳಿಲೂರ ಹಳ್ಳಿಗೆ ಬಂದಾಳ ಅಕ್ಕಿ ಮಗಲಾಗ ಕೂಸಿನ ತಂದಾಳ. ಅಕ್ಕಿ ಮಗಲಾಗ ಕೂಸಿನ ತಂದಾಳ. ಮಾರಿಕೆ ಅಚ್ಚ ಕನ್ನಡ ತಿಳಿ ಹೇಳದೆ